Hello everyone, welcome to you all. This is the part 2 of the video about how to read for life sciences for the upcoming Karnataka State eligibility test. So in this video we will see about the remaining 5 units: diversity of life forms, ecological principles, evolution and behavior, applied biology and methods in biology. How to read these 5 units and the sources. ಲಾಸ್ಟ್ ವಿಡಿಯೋದಲ್ಲಿ ನಾವು ಈ 8 ಯೂನಿಟಲ್ಲಿ ಏನೇನು ನಾವು ಓದಬೇಕು ಮತ್ತು ಯಾವ ಸೋರ್ಸಿಂದ ಓದಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಈ ರಿಮೈನಿಂಗ್ 5 ಯೂನಿಟ್ಸ್ನ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತಂದು ನೋಡೋಣ, ಪ್ಲಸ್ ಯಾವ ಸೋರ್ಸಿಂದ ಓದಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನೋಡೋಣ. This is in brief about me. These are the exams that I have qualified. So ಇಲ್ಲಿ ಯೂನಿಟ್ 9 ಡೈವರ್ಸಿಟಿ ಆಫ್ ಲೈಫ್ ಫಾರ್ಮ್ಸ್. ಸೊ ಇದು ಅಷ್ಟೇನು ಭಾಳಷ್ಟು ಇಂಪಾರ್ಟೆನ್ಸ್ ಕೊಡುವಂಥ ಯೂನಿಟ್ ಅಲ್ಲ. ಅಂದರೆ ಈ ಯೂನಿಟಿಂದ ಭಾಳಷ್ಟು ಕ್ವಶನ್ಸ್ ಬರೋದು ಚಾನ್ಸ್ ಇರಲ್ಲ. ಅಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ನೀವು ಭಾಳಷ್ಟು ಕ್ವಶನ್ಸ್ ಬಂದಿಲ್ಲ, ಅಲ್ಲೊಂದು ಇಲ್ಲೊಂದು ಬಂದಿದ್ದಾವೆ. ಸೊ ಹಂಗಾಗಿ ಅದರಲ್ಲಿ ನೀವು ಏನೇನು ಯಾವ ಸಬ್ ಟಾಪಿಕನ್ನು ಫೋಕಸ್ ಮಾಡಬೇಕಂದ್ರೆ ಅಬೌಟ್ ದಿ ಆರ್ಗನಿಸಮ್ಸ್ ವಿಚ್ ಕಾಸ್ ಡಿಸೀಸಸ್ ಟು ಹ್ಯೂಮನ್ಸ್, ಪ್ಲಸ್ ಆ್ಯಂಡ್ ದಿ ಆರ್ಗನಿಸಮ್ಸ್ ಆರ್ ಪೆಸ್ಟ್ಸ್ ವಿಚ್ ಕಾಸ್ ಡಿಸೀಸ್ ಟು ಪ್ಲ್ಯಾಂಟ್ಸ್, ಲೈಕ್ ಲೇಟ್ ಬ್ಲೈಟ್ ಡಿಸೀಸ್ ಆಫ್ ಪೊಟ್ಯಾಟೊ ಈ ರೀತಿ ಇರುತ್ತಲ್ಲ ಅದು, ಪ್ಲಸ್ ಕಾಲರಾ ಯಾವ ರೀತಿ ಬರುತ್ತೆ, ಟೈಫಾಯ್ಡ್ ಯಾವ ಆರ್ಗನಿಸಮ್ಮಿಂದ ಬರುತ್ತೆ ಹ್ಯೂಮನ್ಸ್ಗೆ ಅಂತೇಳಿ ಅದು ಕೇಳ್ತಾರೆ. ಓಕೆ, ಸೊ ಅದನ್ನು ಓದ್ಕೊಂಡ್ರೆ ನೀವು ಐ ಫೀಲ್ ಇಟ್ ಈಸ್ ಇನಫ್. ನೆಕ್ಸ್ಟ್ ಒನ್ ಈಸ್ ಎಕಾಲಜಿಕಲ್ ಪ್ರಿನ್ಸಿಪಲ್ಸ್. ದಿಸ್ ಈಸ್ ದಿ ಟಾಪಿಕ್ ಆಫ್ ಆರ್ ಯೂನಿಟ್ ಆಫ್ ವಿತ್ ಮಚ್ ಇಂಪಾರ್ಟೆನ್ಸ್. ಓಕೆ, ಸೊ ಈ ಎಕಾಲಜಿಕಲ್ ಪ್ರಿನ್ಸಿಪಲಲ್ಲಿ ಬರ್ತಕ್ಕಂಥ ಎಲ್ಲ ಟಾಪಿಕ್ಸು ಭಾಳಷ್ಟು ಇಂಪಾರ್ಟೆಂಟ್, ಲೈಕ್ ಫಿಸಿಕಲ್ ಎನ್ವಿರಾನ್ಮೆಂಟು, ಬಯೋಟಿಕ್ ಎನ್ವಿರಾನ್ಮೆಂಟು, ಅದರಲ್ಲಿ ಮತ್ತು ಹ್ಯಾಬಿಟ್ಯಾಟ್ ಅಂದರೆ ನೀಚೆ ಅಂದರೆ, ಪ್ಲಸ್ ಪಾಪ್ಯುಲೇಷನ್ ಎಕಾಲಜಿ, ಅದರಲ್ಲಿ ಸ್ಪೀಸಿಸ್ ಇಂಟ್ರಾಕ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಲೈಕ್ ಇಂಟರ್ಸ್ಪೆಸಿಫಿಕ್ ಇಂಟ್ರಾಕ್ಷನ್, ಕಾಂಪಿಟೇಷನ್, ಹರ್ಬಿವರಿ, ಕಾರ್ನಿವರಿ ಇವೆಲ್ಲ ಬರುತ್ತಲ್ಲ, ಸಿಂಬಯೋಸಿಸ್ ಅದು ಭಾಳಷ್ಟು ಇಂಪಾರ್ಟೆಂಟು, ಪ್ಲಸ್ ಕಮ್ಯುನಿಟಿ ಎಕಾಲಜಿ. ಓಕೆ, ನೆಕ್ಸ್ಟ್ ಎಕಾಲಜಿಕಲ್ ಸಕ್ಸೆಷನ್ನು, ಎಕೋಸಿಸ್ಟಮ್ ಎಕಾಲಜಿ, ಅದರಲ್ಲಿ ಡಿಕಾಂಪೋಸಿಷನ್ನು, ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್ ಸೈಕ್ಲಿಂಗ್. ಓಕೆ, ನೆಕ್ಸ್ಟ್ ಒನ್ ಅದರಲ್ಲಿ ಕನ್ಸರ್ವೇಷನ್ ಬಯಾಲಜಿ, ಅಪ್ಲೈಡ್ ಎಕಾಲಜಿ. ದಿ ಸಬ್ ಯೂನಿಟ್ಸ್ ವಿಚ್ ಕಮ್ ಅಂಡರ್ ದಿಸ್ ಎಕಾಲಜಿಕಲ್ ಪ್ರಿನ್ಸಿಪಲ್ಸ್ ಅದು ತುಂಬಾ ಇಂಪಾರ್ಟೆಂಟು, ಪ್ಲಸ್ ದೀಸ್ ಕಾನ್ಸೆಪ್ಟ್ಸ್ ಇನ್ ದಿಸ್ ಸಬ್ ಯೂನಿಟ್ ಆರ್ ವೆರಿ easily understandable, plus they are scoreable also, and it is better to read carefully. So ಇಲ್ಲಿ ecological principle ಗೆ ನೀವು you can read from the book Ecology by Peter Stilling. Next unit to evolution and behavior. ಇಲ್ಲಿ emergence of evolutionary thoughts like Darwinism, Lamarckism. ಓಕೆ, ಇವೆಲ್ಲ ಥಿಯರೀಸ್ ಬರ್ತಾವಲ್ಲ, ಥಿಯರೀಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ನು ಅದನ್ನೆಲ್ಲ ಓದ್ಕೊಳ್ಬೇಕು. ಪ್ಲಸ್ ಮಾಲಿಕ್ಯುಲರ್ ಎವಲ್ಯೂಷನ್, ಅಲ್ಲಿ ಪ್ರೋಟೀನ್ ಸೀಕ್ವೆನ್ಸಿಂಗ್ ಡಿಫರೆನ್ಸ್ ಏನಿದೆ, ಕನ್ಸರ್ವ್ಡ್ ಜೀನ್ಸು ಇದೆಲ್ಲ ಬರುತ್ತಲ್ಲ ಅದು, ಪ್ಲಸ್ ಈ ಮೆಕ್ಯಾನಿಸಮ್ಸ್ ಇದು ಭಾಳಷ್ಟು ಇಂಪಾರ್ಟೆಂಟ್, ಯಾಕಂದರೆ ಹಾರ್ಡಿ ವಿನ್ಬರ್ಗ್ ಲಾ ಇದರಿಂದೆಲ್ಲ ಕ್ವಶನ್ಸ್ ಬರ್ತವೆ. ಸೊ ನೀವು ಇಲ್ಲಿ ಇನ್ಹೆರಿಟೆನ್ಸ್ ಬಯಾಲಜಿದಲ್ಲಿ ಓದಿರ್ತೀರ ಇದನ್ನು, ಪ್ಲಸ್ ಇಲ್ಲಿನೂ ಓದ್ರಿ. ಓಕೆ, ನೆಕ್ಸ್ಟ್ ಒನ್ ಅಬೌಟ್ ಹೌ ಸ್ಪೀಸಿಯೇಷನ್ ಆಕರ್ಸ್, ಐಸೋಲೇಟಿಂಗ್ ಮೆಕ್ಯಾನಿಸಮ್ಸ್, ಅಲ್ಲಿ ಅಲೋಪ್ಯಾಟ್ರಿ ಅಂದರೆ ಏನು, ಸಿಂಪ್ಯಾಟ್ರಿ ಅಂದರೆ ಏನು, ಯಾವ ರೀತಿ ಆಗುತ್ತೆ ಇದನ್ನೆಲ್ಲ ಓದ್ಕೊಂಡಿರಬೇಕು. ಸೊ ದೀಸ್ ಕಾನ್ಸೆಪ್ಟ್ಸ್ ಆರ್ ಆಫ್ ಮಚ್ ಇಂಪಾರ್ಟೆನ್ಸ್. ಇದಕ್ಕೆ ನೀವು ಎವಲ್ಯೂಷನ್ ಬುಕ್ ಬೈ ಡಗ್ಲಾಸ್ ಕುತಿಯೋಮನ್ ಈ ಬುಕ್ಕಿಂದ ನೀವು ಈ ಟಾಪಿಕ್ಸ್ನ ಕವರ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಅಪ್ಲೈಡ್ ಬಯಾಲಜಿ. ಸೊ ಇಲ್ಲಿ ಅಪ್ಲಿಕೇಶನ್ ಆಫ್ ಇಮ್ಯುನಾಲಜಿಕಲ್ ಪ್ರಿನ್ಸಿಪಲ್ಸು ಅಂದರೆ RIA, ರೇಡಿಯೋ ಇಮ್ಯುನೋ ಅಸ್ಸೇ, ಎಲಿಸಾ ಇವೆಲ್ಲ ಬರ್ತವೆ ಇಲ್ಲಿ, ಪ್ಲಸ್ ಸೆಲ್ ಕಲ್ಚರ್ ಯಾವ ರೀತಿ ಮಾಡ್ತಾರೆ,
ನೆಕ್ಸ್ಟ್ ಟ್ರಾನ್ಸ್ಜೆನಿಕ್ ಆ್ಯನಿಮಲ್ಸ್ ಅಂದರೆ ಏನು, ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂದರೆ ಏನು, ಯಾಕೆ ಮಾಡ್ತೀವಿ ನಾವು, ಅದು ಯಾವ ರೀತಿ ಮಾಡ್ತೀವಿ, ಅದನ್ನೆಲ್ಲ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗತ್ತೆ. ಇದಕ್ಕೆ ನಮಗೆ ಸೋರ್ಸ್ ಬಂದು ಇಂಟರ್ನೆಟ್. ಯು ಕ್ಯಾನ್ ಡೈರೆಕ್ಟ್ಲಿ ಸರ್ಚ್ ಇನ್ ಇಂಟರ್ನೆಟ್ ಆ್ಯಂಡ್ ಮೇಕ್ ಶಾರ್ಟ್ ನೋಟ್ಸ್. ದ ನೆಕ್ಸ್ಟ್ ಯೂನಿಟ್ ಆ್ಯಂಡ್ ದಿ ಲಾಸ್ಟ್ ಯೂನಿಟ್ ಈಸ್ ಮೆಥಡ್ಸ್ ಇನ್ ಬಯಾಲಜಿ. ಇಲ್ಲಿ ಮಾಲಿಕ್ಯುಲರ್ ಬಯಾಲಜಿ ಟೆಕ್ನಿಕ್ಸು, ರಿಕಾಂಬಿನೆಂಟ್ DNA ಮೆಥಡ್ಸು ಇವೆಲ್ಲ ಭಾಳಷ್ಟು ಇಂಪಾರ್ಟೆಂಟ್. ಓಕೆ, ಸೊ ಈ ಟೆಕ್ನಿಕ್ಕಿಂದಲೇ ನಿಮಗೆ ಕ್ವಶನ್ಸು ಬರ್ಬೋದು. ಫಾರ್ ದೀಸ್ ಟೆಕ್ನಿಕ್ಸ್ 3 books are there. Genetic Engineering by Neelam Pathak and Rastogi, Smita Rastogi. Another book is Gene Cloning and DNA Synthesis by T.A. Brown. And the other book for reference is Principles of Gene Manipulation by S.B. Primrose. This book is very nicely written. Okay, ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ಭಾಳಷ್ಟು ಟೆಕ್ನಿಕ್ಸ್ನ ಇಲ್ಲಿ ಕವರ್ ಮಾಡಿದ್ದಾರೆ ರಿಲೇಟೆಡ್ ಟು ಜೆನೆಟಿಕ್ ಇಂಜಿನಿಯರಿಂಗ್. ಓಕೆ, ಫಾರ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಇಲ್ಲಿ ಸ್ಟೂಡೆಂಟ್ ಟೆಸ್ಟ್ ಅಂದರೆ ಏನು, ಕೈ ಸ್ಕ್ವೇರ್ ಟೆಸ್ಟು ಹೀಗೆಲ್ಲ ಬರುತ್ತಲ್ಲ, ಚಿ ಸ್ಕ್ವೇರ್ ಟೆಸ್ಟು ಅಂಥೇಳಿ. ಸೊ ಅದನ್ನು ನೀವು ಓದ್ಕೊಂಡಿರ್ಬೇಕಾಗತ್ತೆ. ಅದನ್ನ ಯಾಕೆ ಮಾಡ್ತೀವಿ, ಅದ್ರ ಇಂಪಾರ್ಟೆನ್ಸ್ ಏನು, ಮೀನ್ ಮೀಡಿಯನ್ ಮೋಡು ಯಾವ ರೀತಿ ತೆಗಿತೀವಿ ಅಂತೆಲ್ಲ ನೋಡ್ಕೊಂಡಿರ್ಬೇಕು ಇಲ್ಲಿ. ಓಕೆ, ದೀಸ್ 2 books, ಜೀನ್ ಕ್ಲೋನಿಂಗ್ ಆ್ಯಂಡ್ DNA ಅನಲೈಸಿಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಜೀನ್ ಮ್ಯಾನಿಪ್ಯುಲೇಷನ್, ಇದು ಬೇಕಿದ್ರೆ ಓದ್ಬೋದು. ಈ ಬುಕ್ಕಲ್ಲಿ ಕೂಡ ಸಾಕಷ್ಟು ಟಾಪಿಕ್ಸು ಕವರ್ ಆಗಿದ್ದಾವೆ ರಿಲೇಟೆಡ್ ಟು ಐಸೋಲೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ RNA, DNA, ಅನಲೈಸಿಸ್ ಆಫ್ RNA, DNA, ಮಾಲಿಕ್ಯುಲರ್ ಕ್ಲೋನಿಂಗ್ ಅಂದರೆ ಏನು, ಜನರೇಷನ್ ಆಫ್ ಜಿನೋಮಿಕ್ ಆ್ಯಂಡ್ cDNA ಲೈಬ್ರರೀಸು, ಇನ್ ವಿಟ್ರೋ ಮ್ಯೂಟಾಜೆನೆಸಿಸ್ಸು, ಇದೆಲ್ಲ ಪ್ರಾಪರಾಗಿ ಕವರ್ ಆಗಿದ್ದಾವೆ ಇಲ್ಲಿ. ಎಲ್ಲಿ, ಈ ಬುಕ್ಕಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಬೈ ನೀಲಂ ಪಾಥಕ್ ಆ್ಯಂಡ್ ರಸ್ತೋಗಿ. RFLP, RAPD. RFLP ಅಂದರೆ ರಿಸ್ಟ್ರಿಕ್ಷನ್ ಫ್ರ್ಯಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್, ರ್ಯಾಂಡಮ್ ಆಂಪ್ಲಿಫೈಡ್ ಪಾಲಿಮಾರ್ಫಿಕ್ DNA. ಓಕೆ, ಆಂಪ್ಲಿಫೈಡ್ AFLP ಅಂತ ಬರುತ್ತಲ್ಲ, ಅದೆಲ್ಲ ಇಲ್ಲಿ ನೈಸ್ಲಿ ರಿಟರ್ನ್ ಇನ್ ದಿಸ್ ಜೆನೆಟಿಕ್ ಇಂಜಿನಿಯರಿಂಗ್ ಬುಕ್. ಫಾರ್ ಬಯೋಫಿಸಿಕಲ್ ಮೆಥಡ್, ಓಕೆ, ಯು ಕ್ಯಾನ್ ರೆಫರ್ ಬೋಯರ್ ಅಂತ ಒಂದು ಟೆಕ್ನಿಕ್ಸ್ ಇನ್ ಬಯೋಕೆಮಿಸ್ಟ್ರಿ ಅಂತ ಏನಿದೆ, ಆ ಬುಕ್ನ ನೀವು ರೆಫರ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದಿ ಸೋರ್ಸಸ್ ಫ್ರಮ್ ವಿಚ್ ಯು ಕ್ಯಾನ್ read about these topics. Okay, so there is one telegram channel by this same channel name. It is in the description box. You can find PDF of this video and you can join that telegram channel for notes that I upload. Okay, I thank you all for watching this video. If you found this video to be useful, you can like, share with your friends, subscribe for more such useful videos. Thank you all.